ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇದಕ್ಕೋಸ್ಕರ ವಿಶೇಷವಾದ ಬಸ್ ಒಂದನ್ನು ಸಿದ್ಧಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ ಮುಂತಾದ ಕಡೆ ಇವತ್ತು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ರಕ್ಷಾ ರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ವಿಶೇಷ ಬಸ್ ಕೂಡ ಸಿದ್ಧವಾಗಿದೆ. ಯಾಕೆಂದರೆ ಹೇಳಿ ಕೇಳಿ ವಿಪರೀತ ಬಿಸಿಲು, ಆ ಬಿಸಿಲಿನಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಈಗ ಒಂಥರ ತೆರೆದ ವಾಹನ ಅಂತಾರಲ್ಲ, ಆ ರೀತಿ ಏರ್ ಕಂಡೀಷನ್ಡ್ ಬಸ್ ಅದು. ಆ ಬಸ್ನಲ್ಲಿ ಮೀಟಿಂಗ್ ಮಾಡಬಹುದು, ನಿದ್ರೆ ಮಾಡಬಹುದು, ಒಂಥರ ಚಿಕ್ಕ ರೂಮ್ ಥರ ಅದು. ಆ ಥರ ಡಿಸೈನ್ ಮಾಡಿರ್ತಕ್ಕಂಥ ಬಸ್. ಆ ಬಸ್ನಲ್ಲೇ ಅವರು ಪ್ರಯಾಣ ಮಾಡ್ತಾರೆ. ಆ ಬಸ್ನಲ್ಲೇ ಅವರು ಕಂಪ್ಲೀಟ್ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮುಂತಾದ ಕಡೆ, ಬಾಗೇಪಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾ ರಾಮಯ್ಯ ಪರವಾಗಿ ಪ್ರಚಾರಕ್ಕೋಸ್ಕರ ಮುಖ್ಯಮಂತ್ರಿಗಳಿಗಾಗಿಯೇ ವಿಶೇಷ ಬಸ್ ಒಂದನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಅವರು ರೋಡ್ ಶೋ ಮಾಡೋದಾದರೆ ಈ ಬಸ್ನಲ್ಲೇ ರೋಡ್ ಶೋ ಕೂಡ ಮಾಡಬಹುದು. ವಿಪರೀತ ಬಿಸಿಲಿರೋದ್ರಿಂದ ತೆರೆದ ವಾಹನದಲ್ಲಿ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಬಸ್ಸನ್ನು ಡಿಸೈನ್ ಮಾಡಿದ್ದಾರೆ. ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಚಾರಕ್ಕೆ ಹೋಗಬೇಕಾದ್ರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಚಾರಕ್ಕೆ ಹೋಗಬೇಕಾದ್ರೆ ಕೂಡ ಇದೇ ಬಸ್ಸನ್ನು ಅವರು ಬಳಸ್ತಾರೆ. AC ಬಸ್ಗಳನ್ನು ಬಳಸ್ತಾರೆ. ಹಾಗಾಗಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಬಸ್ಸು, ಈ ಬಸ್ನಲ್ಲೇ ಅವರು ಪ್ರಚಾರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ತುಂಬ ದೂರದ ಊರುಗಳಿಗಾದರೆ ಕಷ್ಟ, ಚಿಕ್ಕಬಳ್ಳಾಪುರ ಆದರೆ ಏನು ತೊಂದರೆ ಇಲ್ಲ, ಈ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು.